ಓಕೆ ಸರ್, ಹೋದ್ ಸಲ ನೋಡಿದ್ರಿ ನೀವು ಹೆಂಗೆ ಅಂದ್ರೆ ಕೊರೋನಾ ಬಂದು ಸುಮಾರು ದಿನ ಸತ್ತಿರೋದು ಎಲ್ಲ ಆಗಿದ್ದು ನೋಡಿದ್ವಿ. ಬಟ್ ಏನು ಅಂದ್ರೆ ಈತ್ ಮುನ್ನೆಚ್ಚರಿಕೆ ಅಂದ್ರೆ ಮಾಡ್ಬೇಕು. ಬಟ್ ಈ ಸಲ ಬರ್ತಾ ಇದೆ ಅಂತ ಹೇಳ್ತಿದಾರೆ. ಬಟ್ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ನಮ್ ಸರ್ಕಾರ ಈಗಲೇ ಮುನ್ನೆಚ್ಚರಿಕೊಂಡು ಏನ್ ಕ್ರಮ ಮಾಡಬೇಕು ಅದು ಮಾಡಿದ್ರೆ ಇನ್ನೂ ಒಳ್ಳೇದು ನಮಗೂ ಚಂದ. ಯಾಕಂದ್ರೆ ಹೋದ್ ಸಲ ನೋಡಿದಾರೆ ನೀವು 3 ವರ್ಷ 4 ವರ್ಷ ಮಾಡಿದ್ರು. ಎಲ್ಲ ಮಾಡ್ಕೊಂಡು ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮಾಡಿದ್ರು. ನಮಗೂ ಎಲ್ಲ ಇದಾಯ್ತು. ಟೈಮಲ್ಲಿ ನಾವೆಲ್ಲ ಊರು ಹೋಗಿ ಸೇರ್ಕೊಂಡು ನಮಗೂ ಏನಿಲ್ಲ ಬಂಡವಾಳ. ನಾವು ಸ್ವಂತ ಇಲ್ಲಿ ಎಲ್ಲ ಬಿಸ್ನೆಸ್ ಹಾಕೆಲ್ಲ ಮಾಡಿದ್ರು. ಎಲ್ಲ ಟೈಮ್ ಫುಲ್ ಹೆವಿ ಲಾಸ್ ಆಗೋಯ್ತು. ನಾವು ಲಕ್ಷಾಂತರ ಸಾಲ ಮಾಡ್ಕೆಲ್ಲ ಮಾಡ್ತೀವಿ ಬಿಸ್ನೆಸ್ಗಳ. ಫಸ್ಟ್ ಸರ್ಕಾರ ಬಗ್ಗೆ ಏನು ಇದು ಮಾಡಲ್ಲ. ಬಟ್ ಏನು ಅಂದ್ರೆ ಈಗ ಬರ್ತಾ ಇದೆ ಅಂತ ಸುಮಾರು ಜನ ಹೇಳ್ತಾರೆ ಆಲ್ರೆಡಿ. ಈಗ ಏನ್ ಕ್ರಮ ಹೋದ್ ಸಲ ಮಾಡಿದ್ರು, ಈಗ ಫಸ್ಟ್ ಎಲ್ಲ ಮಾಡಿದ್ರೆ ಏನು ಬಂದು ಎಲ್ಲ ಮಾಡ್ಕೊಂಡಾದ್ಮೇಲೆ ಮೇಲ್ ಮಾಡೋರು ಲಾಕ್ಡೌನ್ಸ್ನ. ಬಟ್ ಈಗ ಅಂದ್ರೆ ಬರಾಕಿನ್ ಮುಂಚೆ ಸ್ವಲ್ಪ ಏನು ಮಾಸ್ಕ್ ಕಡ್ಡಾಯ ಮಾಡ್ಬೇಕೆಲ್ಲ ಮಾಡ್ಲೇಬೇಕು. ಆ ಕಳೆದಾರ ಗೊತ್ತಲ್ಲ ನಿಮ್ಗೆಲ್ಲ ಫೈನ್ ಹಾಕ್ಲೇಬೇಕು. ಫೈನ್ಗಳು ಹಾಕ್ತಾರೆ. ಜನ ಬುದ್ಧಿ ಕಲಿಯಲ್ಲ. ಯಾವ್ದೇ ಕಾರಣಕ್ಕೂ ಕಲಿಯಲ್ಲ ಸರ್. ಜನ ಯಾವ್ದೇ ಕಾರಣಕ್ಕೂ ಬುದ್ಧಿ ಕಲಿಯಲ್ಲ. ಮಿನಿಮಮ್ ಒಂದ್ 100 200 ಏನಾಗಲ್ಲ ಸರ್. 100 200 ಹಾಕೊಂಡ್ 5,000 ಹಾಕ್ಬೇಕು. 1,500 ಮೇಲೆ ಹಾಕುದ್ರೆ ನಮ್ ಜನ ಬುದ್ಧಿ ಕಲಿಯೋದು. ನಮ್ ಬುದ್ಧಿ ಕಲಿಯಲ್ಲ ನಮ್ ಜನಗಳು. ಹಾಕ್ಲಿ ಮಾಡ್ಲಿ, ಮುಂದೆ ಏನ್ ಮಾಡ್ಕೋ ಅದು ಮುಂದೆ ಮಾಡೋದು ಈಗಿನ ಮಾಡ್ಕೊಳ್ಳಿ ಸರ್. ಅದನ್ನ ನಾವು ಫ್ರೀ ಆಗೋದು. ಯಾಕೆ ಸರ್ ಮಾಡ್ಲೇಬೇಕು. ಅದನ್ನ ಮಾಡದೆ ಹೋದ್ರೆ ಆಗಲ್ಲ. ಯಾಕೆ ಈಗ ಮಾಡದೆ ಹೋದ್ರೆ ಮುಂದೆ ನಮ್ ಜನ ಬುದ್ಧಿ ಕಲಿಯಲ್ಲ ಸರ್. ನಮ್ ವ್ಯಾಪಾರದ ಬಗ್ಗೆ ಮೇಲೆ ಸರ್, ನಾವು ಈಗಿದ್ರೆ ಮುಂದೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ನಾವ್ ಇಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಕೋ ಸರ್ ನೀವ್ ಹೇಳಿ. ಏನು ಮಾಡಕ್ಕಾಗಲ್ಲ ಮುಂದೆ. ಈಗ ನಾವ್ ಮುಂದೆ ಈಗ ಜವಾಬ್ದಾರಿ ತಕೊಂಡ್ರೆ ಮುಂದೆ ಮಾಡ್ಕೊಂಡು ಹೋಗೋದು. ಈಗ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಹೇಳ್ತೀರಿ ನೀವು. ಸರ್ ಲೋನ್ ಎಲ್ಲ ಕ್ಲಿಯರ್ ಆಗಿದೆ, ಪರವಾಗಿಲ್ಲ. ಯಾಕೆಂದ್ರೆ ಸ್ವಲ್ಪ ಆಗ ಅವರೆಲ್ಲ ಹೆಲ್ಪ್ ಮಾಡಿದ್ರು ಸರ್ಕಾರದಿಂದ. ಅವಾಗ ಅಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ನಮ್ಗೆ ಇಲ್ಲಿ ಬಾಡಿಗೆಗಳೆಲ್ಲ ಸ್ವಲ್ಪ ಮಾಡಿಕೊಟ್ರು. ಇಲ್ಲ ಅಂದ್ರೆ ನಮಗೂ ಹೆವಿ ಕಷ್ಟ ಆಗೋದು. ಆ ಟೈಮಲ್ಲಿ ಇಲ್ಲಿ ನಮ್ಮ ಫ್ರೀ ಮಾಡ್ಕೊಡು ಸ್ವಲ್ಪ. ಇಲ್ಲಿ ನಮ್ಮ ಬಾಡಿಗೆ ಬಗ್ಗೆ ಎಲ್ಲ ಫ್ರೀ ಮಾಡ್ಕೊಡು. ಡಿಪೋ ಕಡೆ ಎಲ್ಲ ಆಯ್ತು. ಬಟ್ ಈಗ ಅಂದ್ರೆ ಮಾಡಕ್ಕಿಂತ ಮುಂಚೆ ಎಲ್ಲಾನು ಏನ್ ಮಾಡ್ತಾರೆ ಫಸ್ಟ್ ಆಗಿ ಹೇಳ್ಬಿಟ್ರೆ ಚಂದ ಎಲ್ಲಾನು. ಆಮೇಲೆ ಹೇಳಿದ್ರೆ ನಮ್ಗೆ ಏನು ಪ್ರಯೋಜನ ಆಗಲ್ಲ. ಲಾಕ್ಡೌನ್ ಮಾಡ್ತಾರ, ಲಾಕ್ಡೌನ್ ಮಾಡೋ ಸಮಸ್ಯೆ ಬೇಡ ಅನ್ಕೋತೀನಿ. ಬಟ್ ಈಗ ಎಲ್ಲಾನು ಫಸ್ಟ್ ಆಗಿ ಮಾಡ್ಬಿಟ್ರೆ ಲಾಕ್ಡೌನ್ ಸಮಸ್ಯೆ ಇರಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟೇ. ಸರ್ಕಾರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ. ಏನ್ ಕಠಿಣ ಕ್ರಮ ಏನೈತೆ ಅದನ್ನ ಈಗಿಂದ ಜಾರಿ ಮಾಡಿದ್ರೆ ಒಂದೊಂದು ಚಂದ ಸರ್ ಅಷ್ಟೇ. ಶರಫ್ ಮೊಹಮ್ಮದ್ ಅಂತ ನನ್ನ ಹೆಸರು. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯವನು. ಕೊರೋನಾ ಬಂದ್ರಿಂದ ಹೋದ್ಸಲ ಬಂದಿತ್ತಲ್ಲ, ತುಂಬಾ ಜನರಿಗೆ ಹಿಂಸೆ ಆಗಿದೆ. ತುಂಬಾ ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಆಗಿ ಜನರಿಗೆ ಹಾಸ್ಪಿಟ್ಲಲ್ಲಿ ಬಿಲ್ ಕಟ್ಟದೆ ಆಗದೆ ಎಷ್ಟೋ ಜನ ಹಾಸ್ಪಿಟ್ಲಲ್ಲೇ ಪ್ರಾಣವನ್ನು ಅಲ್ಲೇ ಬಿಟ್ಟೋಗಿ ತುಂಬಾ ಹಿಂಸೆಯನ್ನು ಪಟ್ಟ ಕೊರೋನಾ ಬಂದಿತ್ತು. ತುಂಬಾ ಜನರಿಗೆ ಹಿಂಸೆ ಕೊಟ್ಟಿದೆ. ತುಂಬಾ ಜನರಿಗೆ ಅಂದ್ರೆ ಎಷ್ಟೊಂದು ಜನರಿಗೆ ಮಧ್ಯಮದ ವರ್ಗದವರೆಲ್ಲ ಬೀದಿಗೆ ಬಂದಿದ್ರು. ದುಡಿಮೆ ಇಲ್ಲ, ಒಂದ್ ಕಡೆ ದುಡ್ಡಿಲ್ಲ ಕೈಯಲ್ಲಿ, ಊಟ ತಿನ್ನಕ್ಕೆ ಅನ್ನ ಇಲ್ಲ ಮನೆಯಲ್ಲಿ, ಅಂತ ಪರಿಸ್ಥಿತಿಯಲ್ಲಾಗಿತ್ತು. ಆ ಟೈಮಲ್ಲಿ ಕೊರೋನಾ ಸರ್ಕಾರ ತುಂಬಾ ನಿರ್ಲಕ್ಷ್ಯ ಮಾಡಿದೆ. ಬಿಜೆಪಿ ಸರ್ಕಾರ ಇದ್ದ ಸರ್ಕಾರ ತುಂಬಾ ನಿರ್ಲಕ್ಷ್ಯ ಮಾಡಿದೆ. ಈಗ ಇರುವ ಸರ್ಕಾರ ಬದಲಾವಣೆ ಆಗಿದೆ, ಕಾಂಗ್ರೆಸ್ ಸರ್ಕಾರ. ಆದ್ರಿಂದ ಆ ಸರ್ಕಾರ ತರ ಈ ಸರ್ಕಾರ ಆಗ್ಬಾರ್ದು. ಈ ಸರ್ಕಾರ ತುಂಬಾ ನಿರ್ಲಕ್ಷ್ಯ ವಹಿಸಿ ಅದ್ರ ಬಗ್ಗೆ ಜನರಿಗೆ ಇವಾಗ ಕೊರೋನಾ ಬರುವ ಮುಂಚೆನೆ ಕೊರೋನಾ ಅಂತ ಹೇಳ್ತಿದ್ದಾರೆ. ಇವಾಗಲೇ ಕಟ್ಟುನಿಟ್ಟಿನ ಕ್ರಮ ಎಲ್ಲ ಕೈಗೊಂಡು ಎಲ್ಲ ಗಡಿಗಳೆಲ್ಲ ತಪಾಸಣೆ ಮಾಡಿಬಿಟ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ವಿದೇಶಿಯಿಂದ ಬರುವವರನ್ನೆಲ್ಲ ತಪಾಸಣೆ ಮಾಡಿ ಒಂಚೂರು ಕ್ರಮ ಕೈಗೊಂಡ್ರೆ ಒಂದು ದೊಡ್ಡ ಏನು ಕರ್ನಾಟಕ ಅಷ್ಟೊಂದು ಎಫೆಕ್ಟ್ ಏನು ಬೀಳಲ್ಲ ಕೊರೋನಾದ್ದು. ನಾವು ಅಂತೂ ಕೇರ್ಲೆಸ್ ಮಾಡಬಾರ್ದು. ಎಲ್ಲರೂ ಇವಾಗ ಕೊರೋನಾ ಅಂದ್ರೆ ಒಂಥರ ಕೇರ್ಲೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಬರ್ತದೆ ಹೋಗ್ತದೆ, ಕೊರೋನಾ ಏನು ದೊಡ್ಡ ವಿಷಯ ಅಲ್ಲ ಅಂತ ಜನರಿಗೆ ಒಂಥರ ಕೇರ್ಲೆಸ್ ಆಗಿದೆ. ಆದ್ರೂ ಕೊರೋನಾ ಒಂದ್ ಸ್ವಲ್ಪ ಇವಾಗ ಸರ್ಕಾರ ಸ್ವಲ್ಪ ಕ್ರಮ ಕೈಗೊಂಡು ಜನರಿಗೆ ಯಾವ ರೀತಿ ಸುಲಭ ಆಗುತ್ತೆ ಅದೇ ರೀತಿಯೆಲ್ಲ ಜನರಿಗೆ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು. ಯಾರಿಗೂ ಲಾಕ್ಡೌನ್ ಆ ತರದ್ದು ಬಡವರ ಜೀವನದ ಮೇಲೆ ಯಾರದ ಮೇಲೆ ಚೆಲ್ಲಾಟ ಆಡ್ಬೋದು. ಲಾಕ್ಡೌನ್ ಎಲ್ಲ ಸಡನ್ ಆಗಿ ಮಾಡಿದ್ರೆ ತುಂಬಾ ಜನರಿಗೆ ಹಿಂಸೆ ಆಗುತ್ತೆ. ಜನರು ಬೀದಿಗೆ ಬರ್ಬೇಕಾಗುತ್ತೆ, ವ್ಯಾಪಾರ ದುಡಿಮೆ ಎಲ್ಲ ಕಲ್ಕೋಬೇಕಾಗುತ್ತೆ. ಅದರಿಂದ ಕೊರೋನಾದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು. ಜನರಿಗೆ ಎಲ್ರಿಗೂ ತಿಳಿಸ್ಬೇಕು. ಮಾಸ್ಕ್ ಕಡ್ಡಾಯ, ಮತ್ತೆ ಜಾಸ್ತಿ ಜನ ಸೇರಂಗಿಲ್ಲ. ಆ ತರ ಎಲ್ಲ ಒಂದು ಕಟ್ಟುನಿಟ್ಟ ಕ್ರಮ ಕೈಗೊಂಡ್ರೆ ಕೊರೋನಾವನ್ನು ನಾವೇ ತಡೆ ಹಿಡಿಬಹುದು. ಅಷ್ಟೊಂದು ಟಫ್ ರೂಲ್ಸ್ನ ಅಗತ್ಯ ಇಲ್ಲ, ಜನರಿಗೆ ಓಡಾಡ್ಬೋದು. ಆದ್ರೂ ಒಂದ್ ಸ್ವಲ್ಪ ಕೊರೋನಾದ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕಲ್ವಾ. ಮುಂದಕ್ಕೆ ನಾವು ಏನಾಗುತ್ತೆ ಅಂತ ಗೊತ್ತಿರಲ್ಲ. ಇವಾಗ ಬರುವ ಮುಂಚೆ ನಾವು ಅದ್ರ ಬಗ್ಗೆ ಕ್ರಮ ಕೈಗೊಂಡ್ರೆ ಸ್ವಲ್ಪ ಒಳ್ಳೇದಲ್ವಾ ಅಂತ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು BMTC ನಿರ್ವಹಣೆ ಕೆಲಸ ಮಾಡ್ತಾ ಇದ್ದೀನಿ. ಫಸ್ಟ್ ಲಾಕ್ಡೌನ್ ಅಲ್ಲಿ ಏನು ತುಂಬಾ ಜನ ಕೇರ್ ಮಾಡಲಿಲ್ಲ. ಅವಾಗ ತುಂಬಾ ಜನ ಕೇರ್ ಮಾಡಲಿಲ್ಲ, ನೆಗ್ಲೆಕ್ಟ್ ಮಾಡಾಕ್ಬಿಟ್ರು.
ಅವಾಗ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅವಾಗ ನೆಕ್ಸ್ಟ್ ಎಣ್ಣೆ ಸಲ ಆದಾಗ ಫುಲ್ ಕೇರ್ ಮಾಡಕ್ ಹೋದ್ರು, ಅವಾಗ ಜಾಸ್ತಿ ಜನ ಸಿಕ್ಕಾಪಟ್ಟೆ ಸಾವು ನೋವು ಆಯ್ತು. ಯಾಕಂದ್ರೆ ಕೇರ್ ಮಾಡಲಿಲ್ಲ. ಅವಾಗಲೂ ಸಹ ನೆಗ್ಲೆಕ್ಟ್ ಮಾಡಿ ಎಲ್ಲ ಜನ ಮೇಲೆ ಬಿದ್ದು ಮಾಸ್ಕ್ ಹಾಕೊಳ್ಳಿ ಅಂದ್ರು, ಮಾಸ್ಕ್ ಹಾಕೊಳ್ಳಿಲ್ಲ. ಆಮೇಲೆ ಸ್ಯಾನಿಟೈಸರ್ ಮಾಡಿ ಅಂದ್ರು, ಸ್ಯಾನಿಟೈಸರ್ ಮಾಡಲಿಲ್ಲ. ತುಂಬಾ ಜನ ಅವಾಗ ಸಾವು ನೋವುಗೀಡಾದ್ರು. ಅವಾಗ ತುಂಬಾ ಜನ, ಸಾಮಾನ್ಯ ಜನರಂತೂ ಬಹಳ ಜನ ನಮಗೆ ತುಂಬಾ ನೋವನ್ನು ಅನುಭವಿಸಿದ್ದಾರೆ. ದುಡ್ಡಿರೋರು ಯಾರು ಸಾಮಾನ್ಯ ನೋವು ಅನುಭವಿಸಿರ್ಲಿಕ್ಕಿಲ್ಲ. ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜನ ಮಾತ್ರ ತುಂಬಾ ಜನ ಕಷ್ಟಪಟ್ಟಿದ್ದಾರೆ. ಈಗೂ ಅಷ್ಟೇ. ಯಾಕಂದ್ರೆ ಏನೋ ಒಂದು ವಿಚಾರ ಅಂತ ಬಂದಾಗ ಅದಕ್ಕೆ ಎಚ್ಚೆತ್ಕೋಬೇಕು, ಕೇರ್ ಆಗಿರ್ಬೇಕು, ಕೇರ್ಲೆಸ್ ಮಾಡಬಾರ್ದು. ಅದೊಂದು ನಾನು ಇಷ್ಟ ಹೇಳ್ಬೇಕು. ಅವಾಗ ನಾವು ಸುಮಾರು ದಿನ ನಮ್ಗೆ ಡ್ಯೂಟಿನೇ ಸಿಗ್ಲಿಲ್ಲ. ಯಾಕಂದ್ರೆ ಅವಾಗೆಲ್ಲ ಸುಮಾರು ಗಾಡಿಗಳು ಆಪರೇಟ್ ಮಾಡಿರ್ಲಿಲ್ಲ. ಅವಾಗೆಲ್ಲ ನಾವು ಏನ್ ಮಾಡಿದ್ವಿ, ನಾವು ಮನೆಯಲ್ಲಿ ಎಲ್ಲ ಏನು ಸ್ಯಾನಿಟೈಸರ್ ಮಾಡ್ಕೊಬೇಕು, ನಮ್ಗೆ ಏನೇನು ಬೇಕು, ನಮ್ಮ ಫ್ಯಾಮಿಲಿಗೆ ಏನೇನು ಬೇಕು ಅದನ್ನ ಎಲ್ಲ ನಾವು ಕೇರ್ ತಗೊಂಡು ನಾವು ಮಾಡಿದ್ವಿ. ಅವಾಗ ಸುಮಾರು ಜನ ಡ್ಯೂಟಿಗಳು ಸಹ ಅಂತ ಟೈಮಲ್ಲಿ ಮಾಡಿದೀವಿ. ಡ್ಯೂಟಿಗಳು ಕರೆದ್ಬಿಟ್ಟು ನಮ್ಮನ್ನ ಒಂದು ಗಾಡಿ 2 ಗಾಡಿ ಆಪರೇಟ್ ಮಾಡ್ತಾರಲ್ಲ, ಅವಾಗ ನಮ್ಮನ್ನ ಡ್ಯೂಟಿ ಮಾಡಿ ಕರೆದಿದ್ದಾರೆ, ನಾವು ಬಂದು ಡ್ಯೂಟಿ ಮಾಡಿದೀವಿ. ಯಾಕಂದ್ರೆ ಅವಾಗ ಸಿಕ್ಕಾಪಟ್ಟೆ ನಮ್ಗೇನೇನು ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಮ್ಗೇನೇನು ಅನುಕೂಲ ತುಂಬಾ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಟೈಮಲ್ಲಿ ಸ್ಯಾನಿಟೈಸರ್ ಮಾಡಿದಿರ್ಬೋದು, ಪ್ರತಿಯೊಂದು ಒಬ್ಬರದ್ದು ಒಂದ್ ಸೀಟಲ್ಲಿ ಒಬ್ಬರನ್ನೇ ಕೂರಿಸಿ ಪ್ರಯಾಣ ಮಾಡಿಸ್ತಾ ಇದ್ರು. ಅಂತ ಟೈಮಲ್ಲಿ ನಾವು ತುಂಬಾ ಬಹಳ ಕೇರ್ ಆಗಿ ಡ್ಯೂಟಿ ಮಾಡಿದೀವಿ. ಪ್ರಯಾಣಿಕರೊಂದೇ ಸೂಪರ್ ಆಗಿ ಸಹಕರಿಸ್ತಾರೆ ಮಾತ್ರ. ಯಾಕಂದ್ರೆ ನಾವು ಕೂಡ ಅವ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತೀರಿ. ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅವ್ರನ್ನ ಯಾವ ರೀತಿ ಹತ್ತಿಸ್ಕೋಬೇಕು, ಇಳಿಸ್ಬೇಕು, ಅದನ್ನ ತುಂಬಾ ಕೇರ್ ಆಗಿ ನಾವು ಮಾಡ್ತಿದೀವಿ. ಈಗ ಹೊರಗಡೆಯಿಂದ ಬರೋ ಜನ ಬರ್ಲಿಲ್ಲ ಅಂದ್ರೆ ನಮಗ್ ತೊಂದರೆನೇ ಆಗೋದು. ಈಗ ಅವ್ರು ಬಂದ್ರೆ ತಾನೇ ನಮಗ್ ಬಿಸ್ನೆಸ್ ನಡೆಯೋದು. ಇಲ್ಲಿ ಜನ ಏನು ಯಾರು ಆಟೋ ಯೂಸ್ ಮಾಡಲ್ಲ ಜಾಸ್ತಿ. ಹೊರಗಡೆಯಿಂದ ಬರೋರನ್ನ ಕಂಟ್ರೋಲ್ ಮಾಡ್ಬೇಕು. ಅಲ್ಲಿ ಬ್ಯಾರಿಕೇಡ್ ಹಾಕಿ ಅವ್ರನ್ನ ಚೆಕ್ ಮಾಡಿ ಅವ್ರು ಬರಲ್ಲ ಬಿಡಲ್ಲ, ಅವ್ರನ್ನ ಸಮಸ್ಯೆಯಿಂದ ಅವಾಗ ಏನಾಗುತ್ತೆ, ಅವ್ರಿಗೆ ಭಯ ಆಗುತ್ತೆ. ಎಲ್ಲಿ ತಿರ್ಗಾ ಅಲ್ಲಿ ಇದ್ ಮಾಡ್ತಾರೋ, ಹೋಗೋದೇ ಬೇಡ ಅಂತ ಸ್ಟಾಪ್ ಮಾಡ್ತಾರೆ. ಅವಾಗ ನಮಗೆ ಬಿಸ್ನೆಸ್ ತೊಂದರೆ ಅದೇ ಆಗುತ್ತೆ. ನಮಗಿರೋ ಪ್ರಾಬ್ಲಮ್ ಜಾಸ್ತಿನೇ ಹೊರತು. ಇವಾಗ್ಲೇ ತುಂಬಾ ಈ ಬಸ್ ಈ ಫ್ರೀಸ್ ಇದೆಲ್ಲ ಮಾಡ್ಬಿಟ್ಟು ತುಂಬಾನೇ ಅಧ್ವಾನ ಆಗಿದೆ. ಅದರಿಂದ ಇನ್ನೂ ಅದು ಕೆಟ್ಟೋಗುತ್ತೆ. ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರೋದು. ಈ ಸಮಸ್ಯೆ ಬಗೆಹರ್ಸಕ್ ಆಗ್ತಾ ಇಲ್ಲ. ಅಷ್ಟು ಕ್ಲಿಯರ್ ಆಗಿರ್ತದೆ ಟೆನ್ಷನ್. ಈ ಕೋವಿಡ್ ಇಂದ ಇದೊಂದು ಭಯ ಹುಟ್ಟಿಸ್ತಾವ್ರೆ ಇವಾಗ ತಿರ್ಗಾ. ಈಗ ಅಲ್ಲೊಂದ್ ಬಂತು ಇಲ್ಲೊಂದ್ ಬಂತು ಅಂತ ಹೇಳಿ ಇದ್ ಮಾಡ್ತಾವ್ರೆ. ಅದೇ ಈಗ ನಮಗೆ ಭಯ ಸ್ಟಾರ್ಟ್ ಆಗಿದೆ. ಏನ್ ಮಾಡ್ತಾರೋ ತಿರ್ಗಿ ಎಲ್ಲಿ ಲಾಕ್ಡೌನ್ ಅಂತ ಮಾಡ್ಬಿಡ್ತಾರೋ ಅನ್ನೋದೊಂದು ಸಮಸ್ಯೆ ನಡೀತಾ ಇದೆ. ಅದ್ ಬಿಟ್ರೆ ಇನ್ನೇನ್ ಇರಲ್ಲ. ಬಟ್ ಅದೇ ನಮ್ಗೆ ಇವಾಗ ಮೇನ್ ಹೊರಗಡೆಯಿಂದ ಬರೋ ಜನನ್ನ ಕಂಟ್ರೋಲ್ ಮಾಡ್ಬೇಕು, ಅವ್ರನ್ನ ಸ್ಟಾಪ್ ಮಾಡ್ಬೇಕು. ಹಂಗೆ ಹಿಂಗೆ ಅಂತ ಇದ್ ಮಾಡ್ತಾರಲ್ಲ, ಅದರಿಂದ ಸಮಸ್ಯೆ ಜಾಸ್ತಿ ಕಾಣ್ತಾ ಇದೆ ಇವಾಗ. ಇವಾಗ್ಲೇ ನಮಗ್ ಗೊತ್ತಾಗ್ತಾ ಇದೆ. ಇಲ್ಲಿ ಈಗ ಒಂದ್ ಸುಮಾರು ಈಗ ಸ್ಟಾರ್ಟ್ ಆಗಿ ಇನ್ನೂ 15 ದಿವಸ ಕೂಡ ಆಗಿಲ್ಲ, ಆಗ್ಲೇ ಶುರು ಆಗಿದೆ. ಎಲ್ಲಿ ಸುತ್ತಿ ಖಾಲಿ ಸುತ್ತೋದು, ಬಂದು ಇಲ್ಲಿ ಕುತ್ಕೊಳ್ಳೋದು, ಏನಿಲ್ದಲೆ ಮನೆಗೆ ಹೋಗೋದು, ಈ ಪರಿಸ್ಥಿತಿ ಆಗಿದೆ ಆಟೋದವ್ರದ್ದು. ಈಗ್ಲೇ ಜನ ಬರ್ತಾ ಇಲ್ಲ. ಎಲ್ಲಿ ಭಯ ಬೀಳ್ತಾ ಇದ್ದಾರೆ ಜನ. ಯಾಕ ಹೊರಗಡೆ ಹೋಗಿ ಏನಾಯ್ತದೋ ಅನ್ನೋದು ಅವ್ರಿಗೂ ಎಂತವ್ರಿಗೂ ಒಂದು ಸಮಸ್ಯೆ ಇದ್ದೇ ಇರುತ್ತಲ್ವಾ, ಭಯ ಅನ್ನೋದು. ಹಂಗಾಗಿ ಹೋಸಲ್ ಈ ತರ ಎಲ್ಲಿ ಮಾಡ್ಬಿಡ್ತಾರೋ ಅನ್ನೋದೊಂದು ಹೊರಗಡೆಯಿಂದ ಬರೋ ಜನ ಕಮ್ಮಿ ಆಗ್ತಾ ಇದಾರೆ. ಈಗ್ಲೇ ಕಮ್ಮಿ ಆಗ್ತಾ ಇದಾರೆ. ಆಗ್ಲೇ 100% ಆದಾಯಕ್ಕೆ ಪೆಟ್ಟು ಬಿದ್ದೈತೆ. ಮುಂಚೆ ಹೆಂಗೋ ಕಮ್ಮಿ ಹಂಗೋ ಹಿಂಗೋ ಅಂತ ಹೇಳಿದ್ರು 600-700 ಮಾಡೋರು. ಈಗ ಒಂದ್ 500-400 ಈ ಬಜೆಟ್ ಬಂದ್ ನಿಂತಿದೆ. ಈಗ್ಲೇ ಅಷ್ಟು ಕಡಿಮೆ ಆಗೋಗಿದೆ. ಹೇಳಕ್ಕಾಗಲ್ಲ. ಆದ್ರೂ ಆಗ್ಬೋದು, ಆಗದಲ್ಲೇ ಇರ್ಲಬಹುದು. ಈಗ ಮತ್ತೆ ಎಲ್ಲರಿಗೂ ಭಯ ಹುಟ್ಟಿಸಿದ್ರೆ ಇನ್ನೇನಾಗುತ್ತೆ ಜನಕ್ಕೆ? ತಗೋಬೇಕು. ಅವ್ರು ಏನಾದ್ರು ಒಂದ್ ನಿರ್ಧಾರ ಮಾಡ್ಕೊಬೇಕು. ಅವ್ರು ಕಠಿಣ ಕ್ರಮ ತಗೋತಾರ, ಏನ್ ಮಾಡ್ತಾರ ಅದ್ರ ಬಗ್ಗೆ ಏನೋ ಚಿಂತೆ ಮಾಡಿ ಯಾರಿಗೂ ತೊಂದರೆ ಆಗತ್ತಾರ ಅವರು ನೋಡ್ಕೊಬೇಕು. ಹೌದು, ಬರಲ್ಲ. ತುಂಬಾನೇ ಕಷ್ಟ ಆಗುತ್ತಲ್ಲ ಸರ್ ಅವಾಗ. ಅದೇ ತಾನೇ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದು. ಇವಾಗ ಏನಾದ್ರು ಜನರೇಷನ್ ಓಡಾಡ್ತಾ ಇದ್ದು ರೊಟೇಷನ್ ಆಗ್ತಾ ಇದ್ರೆ ತಾನೆ ಎಲ್ಲರಿಗೂ. ಅದಿಲ್ಲ ಅಂದ್ರೆ ಏನಾಗುತ್ತೆ, ಏನ್ ಪ್ರಯೋಜನ? ಅದು ತುಂಬಾನೇ ಆಗುತ್ತೆ. ಅದು ಆಗಿತ್ತಲ್ಲ ಸಿಕ್ಕಾಪಟ್ಟೆ ಸರ್. ಮನೇಲಿ ಕುಂತು ಮನೇಲಿ ಒಂಥರ ಮೆಂಟ್ಲುಗಳಾದಾಗ ದಿನ ದುಡಿಮೆ ಮಾಡೋನು ಹೋಗಿ ಸುಮ್ನೆ ಸಡನ್ ಆಗಿ ಮನೇಲಿ ಕುತ್ಕೊಂಡಾಗ ಏನಾಗುತ್ತೆ, ಅವಾಗ ಅವನಿಗೆ ಒಂಥರ ಮೆಂಟಲಿಟಿ ಒಂಥರ, ಅಯ್ಯೋ ಏನಪ್ಪ ಈ ಜೀವನ ಇದು, ಒಂದೇ ಸಮ ಮನೇಲಿ ಕುಂತಿರ್ಬೇಕಾ, ಹೇಗೆ ಮನೆಯಲ್ಲಿ ನೆಮ್ಮದಿ ಇರಲ್ಲ, ಸುಮ್ನೆ ಕೂತಿದ್ರಕ್ಕೂ ಆಗಲ್ಲ. ಹಂಗಾಗಿ ಒಂಥರ ಬೇಜಾರಾಗಿ ಹೋಗಿತ್ತು ಅದು. ಈಗ ಅಟ್ಲೀಸ್ಟ್ ಎಷ್ಟನ ಸಂಪಾದನೆ ಆಗ್ಲಿ, ಒಂದ್ 500 ಆಗ್ಲಿ 300 ಆಗ್ಲಿ, ಮನುಷ್ಯ ದುಡಿತಾ ಇದ್ರೇನೆ ಅವನಿಗೊಂದು ವ್ಯಾಲಿ. ಇಲ್ಲ ಅಂದ್ರೆ ಅವ್ನಿಗೆ ಏನು ವ್ಯಾಲಿ ಇಲ್ಲ ಕುಂತಿದ್ರೆ. ತುಂಬಾ ಎಫೆಕ್ಟ್ ಆಯ್ತು ಸರ್. ಫ್ರೀ ಬಸ್ ಇಂದಲೇ ಸ್ವಲ್ಪ ನಮ್ಗಂತೂ ಆಟೋದವ್ರಿಗಂತೂ ಮೋಸ್ಟ್ ತೊಂದ್ರೆ ಆಗಿತ್ತು. ಇನ್ನೂ ತುಂಬಾ ತೊಂದ್ರೆ ಆಗೋದು. ಅದ್ ಏನ್ ಆಗ್ಬೇಕೋ ಗೊತ್ತಿಲ್ಲ. ಆಟೋದವ್ರು ಏನ್ ಮಾಡ್ಬೇಕು ಅನ್ನೋದೇ ನಮ್ಗೆ ದಿಕ್ಕೆ ತೋಯ್ತಾ ಇಲ್ಲ. ಹಂಗಾಗ್ಬಿಟ್ಟಿದೆ ಇವಾಗ. ಅದು ಅವ್ರಿಗೆ ಬಿಟ್ಟಿದ್, ನಾವ್ ಏನ್ ಮಾಡಕ್ಕಾಗುತ್ತೆ? ನಾವ್ ಹೇಳಿದ್ರೆ ನಾವ್ ಮಾಡ್ತಾರ? ನಾವ್ ಅನ್ಕೊಂಡಂಗೆಲ್ಲ ನಡೀತದ ಸರ್ಕಾರ? ಒಬ್ಬೊಬ್ರದ್ದು ಇನ್ನೂ ವರ್ಷಕ್ಕೊಂದೊಂದ್ಸಲಿ ಚೇಂಜ್ ಆಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವ್ರು ಏನು ಮಾಡ್ಬೇಕು ಅನ್ನೋ ಉದ್ದೇಶ ಇರುತ್ತೋ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಯಾರೇನೇ ಎಷ್ಟು ಹೇಳಿದ್ರು ಅವ್ರು ಮಾಡಲ್ಲ. ಇಷ್ಟೇ ನಡೀತಾ ಇರೋದು ರಾಜಕೀಯ ಇವತ್ತು.
ಅವ್ರು ಚೆನ್ನಾಗಿರ್ತಾರೆ, ಬಡವರು ಸ್ವಲ್ಪ ಬಡವರಾಗಿ ಉಳ್ಕೊಂಡು ತುಂಬಾ ಎಫೆಕ್ಟ್ ಆಗ್ತಾ ಇದೆ. ನೋಡೋಣ ಏನ್ ಕೋವಿಡ್ ಅಲ್ಲಿ ಏನ್ ಮಾಡ್ತಾರೋ ಏನೋ ಅದು ಅವ್ರಿಗೆ ಸೇರಿದ್ದು. ಅವ್ರು ಬಿಟ್ಟಿದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.